ಮಾಹಿತಿ ಮಾಯಾ ಚಾನೆಲ್ಗೆ ಸ್ವಾಗತ. ನಿಜ ಘಟನೆಯ ಆಧಾರಿತ ಕಥೆಗಳನ್ನು ನಿಮಗೆ ತಲುಪಿಸಲು ನಾವು ಇಲ್ಲಿದ್ದೇವೆ. ಇಂದು ನಾವು ಅಮರ್ಜೀತ್ ಸಾಧಾ, ಅತ್ಯಂತ ಕಿರಿಯ ಸೀರಿಯಲ್ ಕಿಲ್ಲರ್ನ ಕಥೆಯನ್ನು ನಿಮಗೆ ಹೇಳುತ್ತೇವೆ. ಅಮರ್ಜೀತ್ ಸಾಧಾ ವಿಶ್ವದ ಅತ್ಯಂತ ಕಿರಿಯ ಸೀರಿಯಲ್ ಕಿಲ್ಲರ್. ಅದನ್ನು ಯಾರು ಕಲ್ಪಿಸಿಕೊಳ್ಳಬಹುದು? ಅಷ್ಟೊಂದು ಕಿರು ವಯಸ್ಸಿನ ಮಗುವೊಬ್ಬನು ಇದರಲ್ಲಿ ದಕ್ಷನಾಗುತ್ತಾನೆ? ಅಮರ್ಜೀತ್ ಸಾಧಾ ಈ ಪ್ರಕರಣವು ಭಾರತವನ್ನು ಮಾತ್ರವಲ್ಲ, ಸಂಪೂರ್ಣ ಜಗತ್ತನ್ನೇ ಬೆಚ್ಚಿಬೀಳಿಸಿದ ಕಥೆಯಾಗಿದೆ. ಈಗಲೂ ಅಷ್ಟೊಂದು ಕಿರಿಯ ವಯಸ್ಸಿನ ಮಗು ಇಂತಹ ಕ್ರೂರ ಅಪರಾಧಗಳನ್ನು ನಡೆಸಿದೆ ಎಂಬುದು ಅಸಾಧ್ಯವೆನ್ನಿಸುವ ವಿಷಯ. ಅವನ ಕಥೆಯು ಕಾನೂನಿನ ಬಿರುಕುಗಳು ಮತ್ತು ಸಮಾಜದ ಉದಾಸೀನತೆಯ ಚಿತ್ರಣ ನೀಡುತ್ತದೆ. ಅವನು ಹೇಗೆ 8 ವರ್ಷದ ಪ್ರಾಯದಲ್ಲಿಯೇ 3 ಹತ್ಯೆಗಳನ್ನು ನಡೆಸಿದ ಎನ್ನುವುದು ದಿಗ್ಭ್ರಮೆ ಉಂಟುಮಾಡುವ ಸಂಗತಿ. ಅಮರ್ಜೀತ್ ಸಾಧಾ ಹೆಸರನ್ನು ಕೇಳಿದಾಗಲೇ ಜನರ ಮನಸ್ಸು ಕತ್ತಲ ಕಡೆಯೊಂದಕ್ಕೆ ಸಾಗುತ್ತದೆ. ಈಗಾಗಲೇ ಮಾಧ್ಯಮಗಳಲ್ಲಿ ವಿಶ್ವದ ಅತಿಕಿರಿಯ ಸೀರಿಯಲ್ ಕಿಲ್ಲರ್ ಎಂಬ ಹೆಸರು ಪಡೆದಿರುವ ಈ ಹುಡುಗನ ಕಥೆ ಹಲವರನ್ನು ಅವಾಕ್ಕು ಮಾಡಿದೆ. ಅವನ ದುಷ್ಟಕೃತ್ಯಗಳು ಹೃದಯಕಂಪ ಉಂಟುಮಾಡುತ್ತವೆ, ಆದರೆ ಇದು ಸಮಾಜಕ್ಕೆ ಅರ್ಥಪೂರ್ಣ ಸಂದೇಶವೊಂದನ್ನು ನೀಡುತ್ತದೆ. ಮನೋವೈಕಲ್ಯ ಮತ್ತು ಬಾಲ್ಯದಲ್ಲಿ ನಿರ್ಲಕ್ಷಿತ ಕುಟುಂಬದ ಪರಿಣಾಮಗಳು. ಇದು ಕೇವಲ ಒಂದು ರಹಸ್ಯ ಕಥೆಯಲ್ಲ, ಇದು ಬೆಚ್ಚಿಬೀಳಿಸುವ ವಾಸ್ತವ ಕಥೆಯಾಗಿದೆ. ಬಾಲ್ಯ ಮತ್ತು ಹಿನ್ನೆಲೆ. ಅಮರ್ಜೀತ್ ಸಾಧಾ 1998ರಲ್ಲಿ ಬಿಹಾರದ ಮುಜಫರ್ಪುರ ಜಿಲ್ಲೆಯ ಬಡ ಗ್ರಾಮದಲ್ಲಿ ಜನನಗೊಂಡ. ಅವನ ಕುಟುಂಬವು ಆರ್ಥಿಕವಾಗಿ ಹಿಂದುಳಿದ ಸ್ಥಿತಿಯಲ್ಲಿತ್ತು ಮತ್ತು ಕೂಲಿ ಕಾರ್ಮಿಕರಾಗಿದ್ದ ಅವರ ಪೋಷಕರು ದಿನನಿತ್ಯದ ಬದುಕಿನ ಸಂಕಷ್ಟಗಳಲ್ಲಿ ಮುಳುಗಿದ್ದವರು. ಅಮರ್ಜೀತ್ ಮಕ್ಕಳಂತೆ ನಗುತ್ತಿರುವ ಹುಡುಗನಾಗಿ ಕಾಣುತ್ತಿದ್ದರೂ ಅವನ ಸ್ವಭಾವದಲ್ಲಿ ಬಾಲ್ಯದಿಂದಲೇ ಅಸಹಜ ಲಕ್ಷಣಗಳು ಕಾಣಿಸುತ್ತಿದ್ದವು. ಬಾಲ್ಯದ ಆಟಗಳು ಆನಂದ ನೀಡಬೇಕಾದರೆ ಅವನಿಗೆ ಹಿಂಸೆ ಮತ್ತು ಇತರರನ್ನು ನೋಯಿಸುವ ಚಟವಾಗಿತ್ತು. ಅವನ ಕುಟುಂಬವು ಈ ನಡವಳಿಕೆಗಳನ್ನು ಸಾಮಾನ್ಯ ಎಂದು ನಂಬಿ ಅವನ ಮೇಲೆ ಹೆಚ್ಚು ಗಮನ ನೀಡಲಿಲ್ಲ. ಹಿಂಸಾತ್ಮಕ ಪ್ರವೃತ್ತಿ ಬಲಗೊಳ್ಳಲು ಈ ನಿರ್ಲಕ್ಷ್ಯವೇ ಕಾರಣ ಎಂಬುದನ್ನು ಹಲವರು ನಿರ್ಧರಿಸಿದ್ದಾರೆ. ಅವರು ಮಾದರಿ ದಾರಿದ್ರ್ಯದಿಂದ ಬಳಲುತ್ತಿದ್ದುದರಿಂದ ಬಾಲಕನ ದುರಾಚರಣೆಯ ಮೇಲೆ ಸೂಕ್ತವಾದ ಗಮನ ಹರಿಸದೆ ಅವನನ್ನು ಬೆಳೆದಂತೆ ಬಿಟ್ಟಿದ್ದರು. ಅಮರ್ಜೀತ್ ಜೀವನವು ಆನಂದದ ಮಕ್ಕಳ ಬಾಳಿನಿಂದ ದೂರವಾಗಿ ಹಿಂಸಾತ್ಮಕ ಕ್ರಿಯೆಗಳಿಗೆ ಒಡ್ಡುವಂತಾಗಿತ್ತು. ಈ ಲಕ್ಷಣಗಳು ಹತಾಶೆಯಾಗಿ ಬೆಳೆದಾಗ ಅದು ಭೀಕರ ಅಪರಾಧಗಳ ರೂಪಕ್ಕೆ ತಿರುಗಿತು. ಭಯಾನಕ ಅಪರಾಧಗಳು. 1. ಮೊದಲ ಕೊಲೆ. ಅವನ ಮೊದಲ ಹೊರೆತನದ ಕ್ರೂರ ಕೃತ್ಯವೆಂದರೆ ತನ್ನ 8 ತಿಂಗಳ ಸಹೋದರಿಯನ್ನು ಹತ್ಯೆ ಮಾಡಿದ್ದು. ಈ ಕೃತ್ಯವು ಅವನ ಕೌಟುಂಬಿಕ ಪರಿಸರದಲ್ಲಿ ನಡೆಯಿತು. ಅವನು ಸಹೋದರಿಯನ್ನು ಒಡಲಿಗೆಯ ಮೇಲೆ ಹೊಡೆದು ಆಕೆಯ ಜೀವವನ್ನು ಕಸಿದುಕೊಂಡನು. ಕುಟುಂಬವು ಈ ಹತ್ಯೆಯನ್ನು ಹೊರಗೆ ತೋರಿಸುವ ಬದಲು ಅದನ್ನು ಮರೆಮಾಡಲು ನಿರ್ಧರಿಸಿತು. 2. ಮತ್ತೊಂದು ದಾರಿ ತಪ್ಪಿದ ಘಟನೆ. ತನ್ನ ಕ್ರೂರ ಮನೋಭಾವದ ಮುಂದಿನ ಬಲಿಯಾಗಿದ್ದು ತನ್ನ ಸ್ವಂತ ಅತ್ತೆಯ ಮಗುವು. ಈ ಮಗು ಕೇವಲ ಕೆಲವು ತಿಂಗಳ ವಯಸ್ಸಿನದ್ದಾಗಿತ್ತು. ಅವನು ಮಗುವನ್ನು ಕಸಿದುಕೊಂಡು ಹೊಡೆದು ಹತ್ಯೆ ಮಾಡಿದ್ದಾನೆ. ಈ ಬಾರಿಯೂ ಕುಟುಂಬದವರು ಆ ಕೃತ್ಯವನ್ನು ಕಡೆಗಣಿಸಿದರು. ಇದರಿಂದ ಅವನ ಮನೋವೈಕಲ್ಯ ಇನ್ನಷ್ಟು ಬಲವತ್ತಾಯಿತು. 3. ತೃತೀಯ ಕೊಲೆ. ಅಪರಾಧ ಬಯಲಾಗುತ್ತದೆ. ಕಳೆದ ಅಪರಾಧಗಳಿಂದ ಉತ್ಸಾಹಿತನಾದ ಅಮರ್ಜೀತ್ ತನ್ನ ತೃತೀಯ ಹತ್ಯೆಯನ್ನು ನಿಜವಾದ ಭಯಾನಕ ದೃಷ್ಟಾಂತವನ್ನಾಗಿ ಮಾರ್ಪಡಿಸಿದ. 2007ರಲ್ಲಿ ಆಕ್ರಮಣೆಯ ಸಂದರ್ಭದಲ್ಲಿ ಅವನು ತನ್ನ ಪಕ್ಕದ ಮನೆಯ 6 ತಿಂಗಳ ಮಗುವನ್ನು ಕೊಂದನು. ಅವನು ಮಗುವನ್ನು ಕಸಿದುಕೊಂಡು ಹೊಡೆದು ಅವಳ ಶವವನ್ನು ಹತ್ತಿರದ ಕಾಡಿನಲ್ಲಿ ತ್ಯಜಿಸಿದ. ಈ ಬಾರಿ ಇಡೀ ಗ್ರಾಮವು ಈ ಕೃತ್ಯದ ಬಗ್ಗೆ ಸಾಕ್ಷಿಯಾಗಿದ್ದು ಪ್ರಕರಣವನ್ನು ಪೊಲೀಸರು ಗಮನಕ್ಕೆ ತಂದರು. ಅಮರ್ಜೀತ್ ಸಾಧಾ ಬಂಧನ. ಅವನ ನಡವಳಿಕೆಯು ಬೆಚ್ಚಿಬೀಳಿಸುವಂಥದು. ಅವನನ್ನು ಬಂಧಿಸಿದಾಗ ಅಮರ್ಜೀತ್ ತನ್ನ ಕೃತ್ಯಗಳನ್ನು ನಗುತ್ತಾ ಒಪ್ಪಿಕೊಂಡನು. ಅವನ ಮಾತುಗಳು, ಹೌದು, ನಾನು ಕೊಂದೆ. ಅದರಲ್ಲಿ ಏನೂ ತಪ್ಪಿಲ್ಲ. ಪೊಲೀಸರ ಮನಸ್ಸಿನಲ್ಲಿ ಬೆಚ್ಚಿಬೀಳುವ ಭಾವನೆ ಉಂಟುಮಾಡಿದವು. ಈ ಗಂಭೀರ ಮನೋವೈಕಲ್ಯವು ವ್ಯಕ್ತವಾಗಿದ್ದು ಅವನು ತನ್ನ ಹತ್ಯೆಗಳನ್ನು ಆಟವೆಂದು ಕಾಣುತ್ತಿದ್ದನು. ಜನರ ಪ್ರತಿಕ್ರಿಯೆ ಮತ್ತು ಶೀಘ್ರ ಬಿಡುಗಡೆ. ಕಾನೂನಿನ ಪ್ರಕಾರ ಅವನು ಅಪ್ರಾಪ್ತನಾದ ಕಾರಣ ಗೃಹ ಸಂಸ್ಥೆಗೆ ಕಳುಹಿಸಲಾಯಿತು. ಆತನ ಕಿರುವಯಸ್ಸು ಮತ್ತು ಮನೋವೈಕಲ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಆತನನ್ನು ಬಿಡುಗಡೆ ಮಾಡಲಾಯಿತು. ಪ್ರಕರಣವು ಮಕ್ಕಳ ಮನೋವೈಕಲ್ಯವನ್ನು ಅರ್ಥಮಾಡಿಕೊಳ್ಳಲು ಕುಟುಂಬ, ಸಮಾಜ ಮತ್ತು ಕಾನೂನು ವ್ಯವಸ್ಥೆ ಎಷ್ಟು ಜಾಗೃತವಾಗಬೇಕು ಎಂಬುದಕ್ಕೆ ಪಾಠವಾಗಿದೆ. ನೀವು ಏನು ಹೇಳಬಹುದು? ಹೀಗೆ ಇನ್ನೊಬ್ಬನನ್ನು ತಡೆಗಟ್ಟಲು ನಾವು ಏನು ಮಾಡಬೇಕು? ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರ ನಿಜ ಘಟನೆ ಹೊಸ ಕಥೆಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಧನ್ಯವಾದಗಳು.